ಆಲ್ರೈಟ್, ಅಲ್ಲು ಅರ್ಜುನ್ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು. ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ದೊರೆತಿದೆ ಅನ್ನುವಂಥದ್ದು. ಇದೀಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಮೋಸ್ಟ್ಲಿ ಇಮಿಡಿಯೇಟ್ ಆಗಿ ಬೇಲ್ ಅಪ್ಲೈ ಮಾಡಿರ್ತಾರೆ. ಮಧ್ಯಂತರ ಜಾಮೀನು ಸಿಕ್ಕಿದೆ ಅಂತ. ಎಸ್, ತೆಲಂಗಾಣ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕಿದೆ ಅಲ್ಲು ಅರ್ಜುನ್ಗೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಇದೀಗ ತೆಲಂಗಾಣ ಕೋರ್ಟ್, ಹೈಕೋರ್ಟ್, ನೆಕ್ಸ್ಟ್ ಕೋರ್ಟ್ಗೆ ಅಪೀಲ್ ಹೋಗಿರ್ತಾರೆ. ಹಾಗಾಗಿ ತೆಲಂಗಾಣ ಕೋರ್ಟ್ ಇದೀಗ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಅಲ್ಲು ಅರ್ಜುನ್ಗೆ. ಬೆಗ್ ರಿಲೀಫ್ ಅಲ್ಲು ಅರ್ಜುನ್ಗೆ. ನೋಡಿ, ಪುಷ್ಪ ಜೈಲಿಗೆ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಇದು ಮಧ್ಯಂತರ ಜಾಮೀನು ಸಿಕ್ಕಿದೆ. ಹಾಗಾಗಿ ಇಮಿಡಿಯೇಟ್ ಅವರು ಈಗ ವಾಪಸ್ ಮನೆಗೆ ಹೋಗ್ತಾರೆ ಅಂತ ಅನ್ಸುತ್ತೆ. ಅವರ ನಿವಾಸದಿಂದ ಇವತ್ತು ಅವರನ್ನ ಪೊಲೀಸರು ಬಂಧಿಸಿದ್ರು ಅನ್ನುವಂಥದ್ದು. ಡಿಸೆಂಬರ್ 4ನೇ ತಾರೀಕು ನಡೆದಿದ್ದಂತಹ ಪುಷ್ಪ 2 ಸಿನಿಮಾ ರಿಲೀಸ್ ಸಂದರ್ಭದ ಕಾಲ್ತುಳಿತದ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧಿಸಿದ್ರು. ಮಹಿಳೆಯೊಬ್ಬರು ಸಾವಿಗೀಡಾಗಿದ್ದು, ಆಕೆಯ ಮಗುವಿಗೆ ಗಾಯ ಆಗಿತ್ತು, ಮಗನಿಗೆ ಗಾಯ ಆಗಿತ್ತು. ಹಾಗಾಗಿ ಆ ಪ್ರಕರಣದಲ್ಲಿ ಆಕೆಯ ಪತಿ ಆ ಪ್ರಕರಣದಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ರಿಂದ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದು ಕೋರ್ಟಿಗೂ ಹೋಗಿತ್ತು. ಕೋರ್ಟ್ನಲ್ಲಿ ಇದೀಗ ಮಧ್ಯಂತರ ಜಾಮೀನು ದೊರೆತಿದೆ ಅಲ್ಲು ಅರ್ಜುನ್ಗೆ. ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ಆದೇಶ ನೀಡಿತ್ತು. ಇದೀಗ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನು ಕೊಟ್ಟಿದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಇಂಟ್ರಿಮ್ ಬೇಲ್ ಸಿಕ್ಕಿದೆ, ಗ್ರೌಂಡ್ಸ್ ಇದೆ, ಆದ್ರಿಂದ ಇಂಟ್ರಿಮ್ ಬೇಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆಸ್ ಆಫ್ ನಾವು ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಚಂಚಲ್ಗೂಡ ಜೈಲಿಗೆ ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ಗಯಾರಾಮ್ ನೋಡಿ, ಜೈಲಿಗೆ ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ಸುದೀರ್ಘ ವಾದವನ್ನು ಆಲಿಸಿದ ನಂತರ ಅವ್ರಿಗೆ ಇಂಟ್ರಿಮ್ ಬೇಲ್ ಸಿಕ್ಕಿದೆ. ಚಂಚಲ್ಗೂಡ ಜೈಲಿಗೆ ಅಲ್ಲು ಅರ್ಜುನ್ ಅವರನ್ನ ಕರ್ಕೊಂಡು ಹೋಗಿ ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ, ಇಂಟ್ರಿಮ್ ಬೇಲ್ ಸಿಕ್ಕಿದೆ, ಮಧ್ಯಂತರ ಜಾಮೀನು ಸಿಕ್ಕಿದೆ. ಹಾಗಾಗಿ ಬಿಡುಗಡೆಯಾಗಿ ವಾಪಸ್ ಬರ್ತಾರೆ. ಇದು ಒಂಥರ ಇಡೀ ಪ್ರಕರಣ ಸಿನಿಮ್ಯಾಟಿಕ್ ಆಗಿ ಇರೋದನ್ನ ಗಮನಿಸಬಹುದು ನಾವು. ಒಂದ್ ಕಡೆ ಪುಷ್ಪ 2 ರಿಲೀಸ್ ಸಂದರ್ಭದಲ್ಲಿ ಕಾಲ್ತುಳಿತ ಆಗತ್ತೆ, ಅದರಲ್ಲಿ ಮಹಿಳೆಯೊಬ್ಬರು ಮೃತಪಡ್ತಾರೆ, ಆಕೆಯ ಮಗನಿಗೆ ತೀವ್ರ ಗಾಯಗಳಾಗತ್ತೆ, ಆಕೆಯ ಪತಿ ಪ್ರಕರಣವನ್ನ ದಾಖಲಿಸ್ತಾರೆ. ಅದರಲ್ಲಿ ಬೇಜವಾಬ್ದಾರಿ ವಿಚಾರವಾಗಿ ಅಲ್ಲು ಅರ್ಜುನ್ ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಹಾಗೇನೆ ಅದೊಂದು ರೀತಿಯ ಕೊಲೆ ಅನ್ನೋ ರೀತಿಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗುತ್ತೆ. We are clearly had the arguments between the PPI and the opposite council. वो बोल रहे थे कि अल्लू अर्जुन को काई को रिमांड नहीं करना बोल के काउंसिल बोले थे. वो काउंसिल पूछे थे. इससे पहले शाहरुख खान के मीटिंग में भी एक आदमी मर गए थे और उत्तर प्रदेश में बाबा के आश्रम में लाखों जने आए थे. वो लाखों जने के भीड़ में भी मर गए थे. ये स्टेट करे थे, एग्जाम्पल करे थे. लेकिन पीपी क्या करे, इन लोग परमिशन लिए, उनको राइट है सिनेमा वॉच करने के लिए और उनको भी नॉलेज है कि हम लोग बाहर आए तो इतने जने पब्लिक लाखों में आते बोल के उनको एक नॉलेज है. लेकिन वो रोडशे से आए, रोडशे से आके पब्लिक को अपियर होने से पूरे क्राउड अंदर आ गए. अल्लू अर्जुन आ रहे बोले के एक ग्राउंड पे उनको रिमांड करना बोले के पीपी आर्गुमेंट करे और अभी कोर्ट में भी देख रहे हैं उनका इम्पैक्ट कैसा है. अल्लू अर्जुन का जो वकील है उन्होंने क्या बोले? वही बोल रहा हूँ, अल्लू अर्जुन का वकील क्या बोल रहे हैं सर. इससे पहले शाहरुख खान का इंसिडेंट हुआ, उत्तर प्रदेश में बाबा का इंसिडेंट हुआ बोल के बोले थे. लेकिन हीरो को इधर नॉलेज है बोल के पीपी बोले और परमिशन रोड शो को नहीं लिया बोल के बोले. वी हैड परमिशन फॉर वाचिंग द फिल्म बट ही डिडंट हैव परमिशन फॉर द रोड शो. क्या होगा सर, कितना दिन दिया ಜುಡಿಷಿಯಲ್ कितना दिन ಸಂಚಲನಾಂಗ ತೀರ್ಪು ಜೂಡೋಚ್ಚು ಎಂದು ವಕೀಲರ ಮಾತು ಅಂತ ಹೇಳ್ಬೋದು. ಈಗಾಗಲೇ ರೋಡ್ ಶೋ ಪರ್ಮಿಷನ್ ಇದ್ದಿಲ್ಲ, ಮತ್ತೆ ಈಗಾಗಲೇ ನೋಡಿ, ಇದೊಂದು ರೀತಿಯಲ್ಲಿ ಬಹಳ ಆಶ್ಚರ್ಯ ಅನ್ಸುತ್ತೆ. 14 ದಿನ ನ್ಯಾಯಾಂಗ ಬಂಧನ ಆದೇಶ ಆಯಿತು. ಅಯ್ಯಯ್ಯೋ, ಒಂದು ಕಡೆ ಪುಷ್ಪ ರೂಲ್ ಮಾಡ್ತಾ ಇದ್ರೆ, ಹೊರಗಡೆ ಗರ್ಜಿಸ್ತಾ ಇದ್ರೆ, ಪುಷ್ಪ ಈಗ ಜೈಲು ವಾಸವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ ಅಭಿಮಾನಿಗಳು ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಫೈರ್ ಆಗಿದ್ದ ಪುಷ್ಪ ಫ್ಲವರ್ ಆಗಿದ್ರು, ಈಗ ಮತ್ತೆ ಫೈರ್ ಆಗಿದ್ದಾರೆ ನೋಡಿ. ಆ ಫೈರ್ ಅಲ್ಲ, ವೈಲ್ಡ್ ಫೈರು ಅಂತ ಹೇಳ್ತಾ ಇರೋದು ಕೂಡ ಒಂದು ನಿಜ ಅನ್ನೋ ಹಾಗೆ. ನಿಜ ಅನ್ನೋ ಹಾಗೆ ಅವ್ರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ತು. ಸೇರ್ಗೆ ಸವಾ ಸೇರು ನೋಡ್ಬೋದು. ಜೈಲಿಂದ ಹೊರಬರ್ತಾರ ಅಲ್ಲು ಅರ್ಜುನ್. ಆದೇಶ ಪ್ರತಿಗೆ ಕಾದು ಕೂತಿದ್ದಾರೆ ಅಲ್ಲು ವಕೀಲರು. ಆದೇಶದ ಪ್ರತಿ ಸಿಕ್ಕಿದ ಕೂಡಲೇ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್
ಹಿಂದೆ ಹೊರಬರುವ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇವತ್ತೇನಾದ್ರು ಆದೇಶದ ಪ್ರತಿ ಸಿಗಲಿಲ್ಲ ಅಂತಂದ್ರೆ ಸೋಮವಾರನೇ ಗತಿ. ಮತ್ತೆ 2 ದಿನ ಜೈಲು ಅನುಭವ ಸೂಪರ್ ಸ್ಟಾರಿಗೆ ಸಿಗುತ್ತೆ. ಸೊ ಹಾಗಾಗಿ ಶತಾಯ ಗತಾಯ ಇವತ್ತು ಆದೇಶದ ಪ್ರತಿಯನ್ನು ಪಡೆದುಕೊಂಡೇ ಹಿಂದೆ ಹೊರಬರ್ತಾರ, ಕಾದು ನೋಡಬೇಕು. ನೋಡಿ, ಆಗ್ಲೇ ಹೇಳ್ತಾ ಇದೆ ಪುಷ್ಪ ಅಂದರ್ ಪೊರ್ಕಿ ಬಾಹರ್ ಅಂತ. ಆದ್ರೆ ಈಗ ಪುಷ್ಪನೂ ಬಾಹರ್, ಪೊರ್ಕಿನೂ ಬಾಹರ್. ಸೊ ಜೈಲಿಂದ ಹೊರಬರ್ತಾರ ಅಲ್ಲು ಅರ್ಜುನ್. ಸಿನಿಮ್ಯಾಟಿಕ್ ಆಗಿದೆ, ಏನಂತೀರಾ? ಅಲ್ಲು ಅರ್ಜುನ್ ವಕೀಲರು ಆದೇಶ ಪ್ರತಿ ಸಿಗ್ಲಿ ಅಂತ ಕಾದು ಕೂತಿದ್ದಾರೆ. ಈ ಹಿಂದೆಲ್ಲ ಆಗಿದ್ರೆ 5 ಗಂಟೆ ಒಳಗಡೆ ಆದೇಶ ಪ್ರತಿ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿಂದ ಬಿಡ್ತಿರ್ಲಿಲ್ಲ. ಈಗ ಇಮೇಲ್ ಮುಖಾಂತರ ಕೂಡ ಕಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ರೈಟ್, ಹಾಗಾದ್ರೆ ಏನಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಹೈದರಾಬಾದ್ನಿಂದ ಎಲ್ಲಿ ವಿಚಾರಣೆ ನಡೀತಲ್ಲ ಆ ಕೋರ್ಟ್ನ ಆವರಣದಿಂದ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ, ಯಾವ ರೀತಿಯಲ್ಲಿ ವಿಚಾರಣೆ ನಡೀತು, ಯಾವೆಲ್ಲ ಅಂಶಗಳನ್ನ ವಕೀಲರುಗಳು ಹೈಲೈಟ್ ಮಾಡಿದ್ರು, ಯಾವ ಆಧಾರದ ಮೇಲೆ ಮಧ್ಯಂತರ ಜಾಮೀನು ಸಿಕ್ತು, ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಎಲ್ಲೋ ಒಂದು ಕಡೆ ಇವತ್ತು ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಆದರೆ ಹೈದರಾಬಾದಿನ ನಾಂಪಲ್ಲಿ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಯಿಂದ ಎಲ್ಲೋ ಒಂದು ಕಡೆ ಸಾಕಷ್ಟೊಂದು ಇಡೀ ದೇಶಾದ್ಯಂತ ಈಗಾಗಲೇ ಪುಷ್ಪ ಫಿಲಿಮ್ ಸಾಕಷ್ಟೊಂದು ಇಡೀ ವಿಶ್ವದಲ್ಲೇ ಸಾಕಷ್ಟೊಂದು ಸಂಚಲನ ಮೂಡಿಸಿದ. ಅದರಲ್ಲಿ ವಿಶೇಷವಾಗಿ ಸಾಕಷ್ಟು ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ನಾಂಪಲ್ಲಿ ಕೋರ್ಟ್ನಲ್ಲಿ ನಡೆದಂಥ ವಾದ ಪ್ರತಿವಾದ ಈಗಾಗಲೇ PP ಇರ್ತಾರ, ಮತ್ತು ಅದೇ ರೀತಿ ಅಲ್ಲು ಅರ್ಜುನ್ ಪರ ವಕೀಲರು ಇದೇ ಒಂದು ಹಿಂದ್ಗಡೆ ಇದ್ದಂಥ ಕೋರ್ಟಲ್ಲಿ ಸಾಕಷ್ಟು ವಾದ ಪ್ರತಿವಾದ ಆಯಿತು. ಅದರಲ್ಲಿ ಬಿಗ್ ಶಾಕಿಂಗ್ ನ್ಯೂಸ್ ಏನದ ಈ ಒಂದು ಕೋರ್ಟಲ್ಲಿ ಸಿಕ್ಕಿತ್ತು. ಅದರ ಹೈದರಾಬಾದಿನ ಹೈಕೋರ್ಟ್ ಏನಿದೆ, ಹೈಕೋರ್ಟಲ್ಲಿ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಇವತ್ತು ಸಿಹಿ ಅಂತ ಹೇಳ್ಬೋದು, ಡಬಲ್ ಧಮಾಕ ಅಂತ ಹೇಳ್ಬೋದು. ಅವ್ರೇನದಂದ್ರೆ ಈಗಾಗಲೇ ಹೈಕೋರ್ಟ್ ಅಂದ್ರೆ ಈ ಮುಂಚೆ ಹೈಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಿದ್ರು ಅವರು. ಆ ಒಂದು ಪೆಟಿಷನ್ ಹಿನ್ನೆಲೆಯಲ್ಲಿ ಹೈಕೋರ್ಟಲ್ಲಿ ಟೋಟಲಿ ಅಲ್ಲು ಅರ್ಜುನ್ ಅವರಿಗೆ ಜಾಮೀನು ಏನದಂದ್ರೆ ಸಿಕ್ಕಿದೆ, ಸಿಹಿ ಸಿಕ್ಕಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟೊಂದು ಸಂಭ್ರಮ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ನಾಂಪಲ್ಲಿ ಕೋರ್ಟಲ್ಲಿ ಏನು ಈಗಾಗಲೇ ಅವರಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಅಂತ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದರು. ಅದು ಈಗಾಗಲೇ 4:04 ಹೈಕೋರ್ಟ್